ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಫ್ಯಾಟಿ ಲಿವರ್ ಅಂದ್ರೆ ಲಿವರ್ನಲ್ಲಿ ಕೊಬ್ಬು ಶೇಖರಣೆಯಾಗಿದೆ ಅಂತ ಗೊತ್ತಾಗಿದೆಯಾ ಅಥವಾ ಅದರ ಬಗ್ಗೆ ಚಿಂತೆ ಕಾಡ್ತಿದೆಯಾ? ಹಾಗಾದ್ರೆ ಖಂಡಿತವಾಗಿಯೂ ಈ ವಿವರಣೆ ನಿಮಗಾಗಿಯೇ ಇದೆ. ಬೆಂಗಳೂರಿನ ಡಯಾಪ್ಲಸ್ ಎಂಡೋಕ್ರೈನಾಲಜಿ ಕ್ಲಿನಿಕ್ನ ಹಿರಿಯ ತಜ್ಞರಾದ ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರ ರೋಗಿ ಶಿಕ್ಷಣವನ್ನೇ ಆಧಾರವಾಗಿಟ್ಕೊಂಡು ಈ ಸಮಸ್ಯೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಮತ್ತು ಅದನ್ನ ಹೇಗೆ ನಿಭಾಯಿಸೋದು ಅನ್ನೋದನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಸರಿ, ಈ ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು 6 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಒಂದೊಂದಾಗಿ ಎಲ್ಲವನ್ನೂ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ಮೊದಲನೇ ಪ್ರಶ್ನೆ, ಫ್ಯಾಟಿ ಲಿವರ್ ಅಂದ್ರೆ ನಿಜವಾಗ್ಲೂ ಏನು? ಬನ್ನಿ ಅದರ ಸರಳವಾದ ಅರ್ಥದಿಂದನೇ ಶುರು ಮಾಡೋಣ. ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ಫ್ಯಾಟಿ ಲಿವರ್ ಅಂದ್ರೆ ನಮ್ಮ ಲಿವರ್ನ ಜೀವಕೋಶಗಳಲ್ಲಿ ಅಂದ್ರೆ ಸೆಲ್ಸಲ್ಲಿ ಜಾಸ್ತಿ ಕೊಬ್ಬು ಬಂದು ಕೂತ್ಕೊಳ್ಳೋದು. ಇದೇನೋ ಬೇರೆ ತರಹದ ಕಾಯಿಲೆ ಅಂತ ಅನ್ಕೋಬೇಡಿ. ಇದು ನಮ್ಮ ದೇಹದ ಮೆಟಬಾಲಿಸಮ್ ಅಂದ್ರೆ ನಾವು ತಿಂದ ಆಹಾರವನ್ನ ಶಕ್ತಿಯಾಗಿ ಬದಲಾಯಿಸೋ ಪ್ರಕ್ರಿಯೆ ಇದೆಯಲ್ಲ, ಅದರ ಆರೋಗ್ಯದ ಜೊತೆ ನೇರವಾಗಿ ಕನೆಕ್ಟ್ ಆಗಿದೆ. ಓಕೆ, ಲಿವರ್ನಲ್ಲಿ ಕೊಬ್ಬಿದೆ ಅಂತ ಗೊತ್ತಾಯ್ತು. ಆದ್ರೆ ಅದರಿಂದ ನಮ್ಮ ಆರೋಗ್ಯಕ್ಕೆ ನಿಜವಾಗ್ಲೂ ಏನಾಗುತ್ತೆ? ಏನಿದರ ಅರ್ಥ? ಬನ್ನಿ ಇದನ್ನೇ ಈಗ ನೋಡೋಣ. ಈಗ ನಮ್ಮ ಎರಡನೇ ಭಾಗಕ್ಕೆ ಬರೋಣ. ನಮ್ಮ ಡಯಾಗ್ನೋಸಿಸ್ ಅಂದ್ರೆ ರೋಗ ನಿರ್ಣಯವನ್ನ ಅರ್ಥ ಮಾಡ್ಕೊಳ್ಳೋದು. ಇದಕ್ಕೆ ಕಾರಣಗಳೇನು, ಲಕ್ಷಣಗಳೇನು ಮತ್ತೆ ಡಾಕ್ಟರ್ಸ್ ಇದನ್ನ ಹೇಗೆ ಕಂಡುಹಿಡಿತಾರೆ ಅಂತ ನೋಡೋಣ. ಸಾಮಾನ್ಯವಾಗಿ ಫ್ಯಾಟಿ ಲಿವರ್ಗೆ ಮುಖ್ಯ ಕಾರಣಗಳು ಅಂದ್ರೆ ಅಧಿಕ ತೂಕ ಅಥವಾ ಬೊಜ್ಜಿರೋದು, ಟೈಪ್ 2 ಡಯಾಬಿಟಿಸ್, ಹೈ ಬಿಪಿ ಮತ್ತೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು. ಜೊತೆಗೆ ಸರಿಯಾಗಿ ವ್ಯಾಯಾಮ ಮಾಡದೇ ಇರೋದು, ಹೆಚ್ಚು ಸಕ್ಕರೆ, ಕ್ಯಾಲರಿ ಇರೋ ಆಹಾರ ತಿನ್ನೋದು, ಇದೆಲ್ಲವೂ ರಿಸ್ಕ್ ಫ್ಯಾಕ್ಟರ್ಸ್. ನೀವು ಗಮನಿಸಿದ್ರೆ ಇವೆಲ್ಲವೂ ನಮ್ಮ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಿದ್ದೆ. ಇಲ್ಲಿ ಒಂದು ಆಶ್ಚರ್ಯದ ಸಂಗತಿ ಏನಪ್ಪಾ ಅಂದ್ರೆ ಫ್ಯಾಟಿ ಲಿವರ್ ಇರೋ ಹೆಚ್ಚಿನ ಜನರಿಗೆ ಏನೋ ಲಕ್ಷಣಗಳೇ ಇರೋದಿಲ್ಲ. ಅವರು ತುಂಬಾನೇ ನಾರ್ಮಲ್ ಆಗಿ ಫೀಲ್ ಮಾಡ್ತಾರೆ. ಅದಕ್ಕೆ ಇದನ್ನ ಸೈಲೆಂಟ್ ಡಿಸೀಸ್ ಅಂತಾನೂ ಕರೀತಾರೆ. ಬೇರೆನೋ ಕಾರಣಕ್ಕೆ ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನ್ ಮಾಡಿಸಿದಾಗ ಇದು ಆಕಸ್ಮಿಕವಾಗಿ ಗೊತ್ತಾಗೋದೇ ಹೆಚ್ಚು. ಅದಕ್ಕೇನೆ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಇದನ್ನ ಡಾಕ್ಟರ್ಸ್ ಹೇಗೆ ಪತ್ತೆ ಹಚ್ತಾರೆ? ಸಾಮಾನ್ಯವಾಗಿ 3 ಹಂತಗಳಿವೆ. ಮೊದಲನೇದಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಲಿವರ್ ಫಂಕ್ಷನ್, ಶುಗರ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಎರಡನೇ ಹಂತ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್. ಇದರಿಂದ ಲಿವರ್ನಲ್ಲಿ ಎಷ್ಟು ಕೊಬ್ಬಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಕೆಲವೊಂದು ಸಲ ಅಗತ್ಯ ಇದ್ರೆ ಮಾತ್ರ ಲಿವರ್ಗೆ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ನೋಡೋಕೆ ಫೈಬ್ರೋ ಸ್ಕ್ಯಾನ್ ಅಥವಾ ಬಯಾಪ್ಸಿ ತರಹದ ವಿಶೇಷ ಪರೀಕ್ಷೆಗಳನ್ನ ಮಾಡಬೇಕಾಗ್ಬೋದು. ಇಲ್ಲಿವರೆಗೆ ನಾವು ಸಮಸ್ಯೆ ಏನು ಅಂತ ನೋಡ್ದೀವಿ. ಈಗ ತುಂಬಾನೇ ಮುಖ್ಯವಾದ ಮತ್ತು ಖುಷಿ ಕೊಡುವ ವಿಷಯದ ಕಡೆಗೆ ಬರೋಣ. ಈ ಹಾನಿಯನ್ನ ಸರಿಪಡಿಸೋದು ಹೇಗೆ? ಆರೋಗ್ಯಕರ ಲಿವರ್ ಕಡೆಗೆ ನಮ್ಮ ದಾರಿ ಯಾವುದು ಅಂತ ನೋಡೋಣ. ಬಹುಶಃ ಎಲ್ಲರ ಮನಸ್ಸಲ್ಲೂ ಇದೇ ಪ್ರಶ್ನೆ ಇರುತ್ತೆ. ಫ್ಯಾಟಿ ಲಿವರ್ ಬಂದಿದೆ, ಇದನ್ನ ಸಂಪೂರ್ಣವಾಗಿ ಸರಿ ಮಾಡೋಕೆ ಸಾಧ್ಯನಾ? ಮತ್ತು ಇದಕ್ಕೆ ಉತ್ತರ ಒಂದು ದೊಡ್ಡ ಹೌದು, ಖಂಡಿತವಾಗಿಯೂ ಸರಿಪಡಿಸಬಹುದು. ಆದರೆ ನೆನ್ಪಿಡಿ, ಇದಕ್ಕೇನೋ ಮ್ಯಾಜಿಕ್ ಮಾತ್ರ ಇಲ್ಲ. ಡಾಕ್ಟರ್ ಪ್ರವೀಣ್ ಅವರು ಯಾವಾಗಲೂ ಹೇಳೋ ಹಾಗೆ ಇದಕ್ಕೆ ಮುಖ್ಯವಾದ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸೆ ಅಂದ್ರೆ ಅದು ನಮ್ಮ ಜೀವನ ಶೈಲಿಯ ಬದಲಾವಣೆ. ಇದು ನಿಜವಾಗ್ಲೂ ಒಂದು ಗುಡ್ ನ್ಯೂಸ್ ಅಲ್ವಾ? ಹಾಗಾದ್ರೆ ನಮ್ಮ ಗುರಿಗಳಲ್ಲಿ ಏನಿರಬೇಕು? ಮೊದಲನೇದಾಗಿ ಆರೋಗ್ಯಕರ ತೂಕವನ್ನ ತಲುಪೋದು. ಎರಡನೇದು ಲಿವರ್ಗೆ ಒಳ್ಳೆಯದಾಗುವ ಆಹಾರ ತಿನ್ನೋದು. ಮೂರನೇದು ದೈಹಿಕವಾಗಿ ಆಕ್ಟಿವ್ ಆಗೇ ಇರೋದು. ಇದರ ಜೊತೆಗೆ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ನಿಂದ ದೂರ ಇರೋದು ಹಾಗೂ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ಕಂಟ್ರೋಲ್ನಲ್ಲಿಟ್ಕೊಳ್ಳೋದು. ಇವೆಲ್ಲವೂ ನಮ್ಮ ಲಿವರ್ಗೆ ಹೊಸ ಚೈತನ್ಯ ಕೊಡುತ್ತೆ. ಸರಿ, ಹಾಗಿದ್ರೆ ಈಗ ಆಹಾರದ ಬಗ್ಗೆ ಮಾತಾಡೋಣ. ಲಿವರ್ಗೆ ಫ್ರೆಂಡ್ಲಿ ಆಗಿರೋ ಡಯಟ್ ಅಂದ್ರೆ ಏನು? ಏನನ್ನ ತಿನ್ಬೇಕು, ಏನನ್ನ ಕಡಿಮೆ ಮಾಡಬೇಕು ಅಂತ ನೋಡೋಣ. ನೋಡಿ, ಇದೊಂದು ತುಂಬಾ ಮುಖ್ಯವಾದ ನಂಬರ್. ನಮ್ಮ ದೇಹದ ತೂಕದಲ್ಲಿ ಕೇವಲ 7-10% ಅಷ್ಟು ಕಡಿಮೆ ಮಾಡಿಕೊಂಡ್ರೆ ಸಾಕು, ಲಿವರ್ನ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಕಾಣಬಹುದು. ಅಷ್ಟೇ ಯಾಕೆ, ಒಂದು 3-5% ತೂಕ ಇಳಿಸಿದ್ರೂ ಕೂಡ ಅದರ ಲಾಭ ಸಿಗತ್ತೆ. ಇದು ಖಂಡಿತವಾಗಿಯೂ ನಾವು ಸಾಧಿಸಬಹುದಾದ ಗುರಿ. ಆರೋಗ್ಯಕರ ಲಿವರ್ಗಾಗಿ ಏನ್ ತಿನ್ಬೇಕು ಅಂತ ನೋಡಿದ್ರೆ ತರಕಾರಿಗಳು, ಸಲಾಡ್, ಬ್ರೌನ್ ರೈಸ್, ಓಟ್ಸ್ ತರಹದ ಧಾನ್ಯಗಳು, ಬೇಳೆಕಾಳುಗಳು, ಮೀನು, ನಟ್ಸ್, ಆಲಿವ್ ಆಯಿಲ್ ಇವೆಲ್ಲ ತುಂಬಾ ಒಳ್ಳೆಯದು. ಹಾಗೆಯೇ ಸಕ್ಕರೆ ಹಾಕಿರೋ ಜ್ಯೂಸ್, ಸ್ವೀಟ್ಸ್, ಮೈದಾದಿಂದ ಮಾಡಿರೋ ಬ್ರೆಡ್, ಬೇಕರಿ ಐಟಮ್ಸ್, ಡೀಪ್ ಫ್ರೈ ಮಾಡಿರೋ ಫುಡ್ಸ್, ಫಾಸ್ಟ್ ಫುಡ್ಸ್ ಇವುಗಳಿಂದ ಆದಷ್ಟು ದೂರ ಇರಬೇಕು. ಈ ಸರಳ ಬದಲಾವಣೆ ದೊಡ್ಡ ವ್ಯತ್ಯಾಸ ತರುತ್ತೆ. ಅನೇಕ ಸಂಶೋಧನೆಗಳಿಂದ ಗೊತ್ತಾಗಿರೋದೇನೆಂದ್ರೆ ಮೆಡಿಟರೇನಿಯನ್ ಸ್ಟೈಲ್ ಡಯಟ್ ಇದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಂದ್ರೆ ಏನು? ಹೆಚ್ಚಾಗಿ ತರಕಾರಿ, ಹಣ್ಣು, ನಟ್ಸ್, ಸಂಪೂರ್ಣ ಧಾನ್ಯಗಳು ಮತ್ತೆ ಮೀನನ್ನ ತಿನ್ನೋದು. ಇದೊಂದು ತುಂಬಾನೇ ಆರೋಗ್ಯಕರವಾದ ಆಹಾರ ಪದ್ಧತಿ.
ಆಹಾರದ ಬಗ್ಗೆ ನೋಡಿದ್ವಿ. ಈಗ ಚಟುವಟಿಕೆ ಮತ್ತು ಇತರ ಆರೋಗ್ಯಕರ ಅಭ್ಯಾಸಗಳ ಬಗ್ಗೆ ಮಾತಾಡೋಣ. ವ್ಯಾಯಾಮ ನಮ್ಮ ಲೈಫ್ ಸ್ಟೈಲ್ ಇದರಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ನೋಡೋಣ. ಪ್ರತಿ ವಾರ ನಮ್ಮ ಗುರಿ ಏನಾಗಿರಬೇಕು ನೋಡಿ, ಕನಿಷ್ಠ 150 ನಿಮಿಷಗಳ ಕಾಲ ಬ್ರಿಸ್ಕ್ ವಾಕಿಂಗ್ ಅಂದ್ರೆ ವೇಗದ ನಡೆಗೆ ತರಹದ ವ್ಯಾಯಾಮ ಮಾಡಬೇಕು. ಇದರ ಜೊತೆಗೆ ವಾರದಲ್ಲಿ 2 ದಿನವಾದರೂ ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಸ್ನಾಯುಗಳಿಗೆ ಶಕ್ತಿ ಕೊಡುವ ವ್ಯಾಯಾಮಗಳನ್ನು ಮಾಡೋದು ತುಂಬಾ ಒಳ್ಳೆಯದು. ಇಲ್ಲ, ನಿಮಿಷಗಳ ಲೆಕ್ಕ ಇಡೋದು ಕಷ್ಟ ಅಂದೆ ಇನ್ನೊಂದು ಸರಳ ಗುರಿ ಇಟ್ಕೊಳ್ಳಬಹುದು. ದಿನಕ್ಕೆ ಸುಮಾರು 8ರಿಂದ 10,000 ಹೆಜ್ಜೆ ನಡೆಯೋದು. ನೆನ್ಪಿಡಿ, ಒಂದೇ ದಿನಕ್ಕೆ ಇದನ್ನ ತಲುಪಬೇಕಾಗಿಲ್ಲ. ನಿಧಾನವಾಗಿ ಶುರು ಮಾಡಿ, ದಿನೇ ದಿನೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ. ಇನ್ನು 2 ಮುಖ್ಯವಾದ ವಿಷಯಗಳು. ಮೊದಲನೇದು ಆಲ್ಕೋಹಾಲ್. ಇದು ನಮ್ಮ ಲಿವರ್ ಮೇಲೆ ಹೆಚ್ಚುವರಿ ಒತ್ತಡ ಹಾಕುತ್ತೆ, ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋದು ಬೆಸ್ಟ್. ಎರಡನೇದು ಸ್ಮೋಕಿಂಗ್. ಇದು ನೇರವಾಗಿ ಹೃದಯಕ್ಕೆ ಹಾನಿ ಮಾಡುತ್ತೆ ಮತ್ತು ಫ್ಯಾಟಿ ಲಿವರ್ ಇರೋರಿಗೆ ಹೃದಯದ ಸಮಸ್ಯೆ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸ್ಮೋಕಿಂಗ್ ಬಿಡೋದು ಲಿವರ್ ಮತ್ತು ಹಾರ್ಟ್ ಎರಡಕ್ಕೂ ಒಳ್ಳೆಯದು. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಅಂದ್ರೆ ಲಾಂಗ್ ಟರ್ಮ್ನಲ್ಲಿ ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಭವಿಷ್ಯದಲ್ಲಿ ಆರೋಗ್ಯವಾಗಿರೋದು ಹೇಗೆ ಅಂತ ನೋಡೋಣ. ನೋಡಿ, ಇದೊಂದು ತುಂಬಾನೇ ಪ್ರಮುಖವಾದ ಪಾಯಿಂಟ್. ಡಾಕ್ಟರ್ಸ್ ಹೇಳೋ ಹಾಗೆ ಫ್ಯಾಟಿ ಲಿವರ್ ಇರೋರಿಗೆ ಲಿವರ್ ಫೇಲ್ಯೂರ್ ಆಗೋ ರಿಸ್ಕ್ಗಿಂತಲೂ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗೋ ರಿಸ್ಕೇ ಜಾಸ್ತಿ. ಹಾಗಾಗಿ ನಾವು ಮಾಡೋ ಪ್ರತಿಯೊಂದು ಬದಲಾವಣೆಯೂ ನಮ್ಮ ಲಿವರ್ ಜೊತೆಗೆ ನಮ್ಮ ಹೃದಯವನ್ನು ಕೂಡ ರಕ್ಷಿಸುತ್ತೆ. ಅದಕ್ಕೆ ಹಾರ್ಟ್ ಹೆಲ್ದಿ ಲೈಫ್ ಸ್ಟೈಲ್ ತುಂಬಾ ಮುಖ್ಯ. ಹಾಗಾದ್ರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ರಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ಅಂಶಗಳು ಏನು? ಮೊದಲನೇದಾಗಿ, ಫ್ಯಾಟಿ ಲಿವರ್ ಅನ್ನೋದು ಸಾಮಾನ್ಯ ಸಮಸ್ಯೆ ಮತ್ತೆ ಇದು ನಮ್ಮ ಲೈಫ್ ಸ್ಟೈಲ್ಗೆ ಸಂಬಂಧಿಸಿದ್ದು. ಎರಡನೇದಾಗಿ, ಇದರ ಚಿಕಿತ್ಸೆ ನಮ್ಮ ಕೈಯಲ್ಲೇ ಇದೆ. ತೂಕ ಇಳಿಸೋದು, ಸರಿ ಆಹಾರ ಮತ್ತು ವ್ಯಾಯಾಮ. ಮೂರನೇದಾಗಿ, ಡಯಾಬಿಟೀಸ್, BP, ಕೊಲೆಸ್ಟ್ರಾಲ್ ಇದ್ರೆ ಅದನ್ನ ಡಾಕ್ಟರ್ ಜೊತೆ ಸೇರಿ ಕಂಟ್ರೋಲ್ನಲ್ಲಿಡಬೇಕು. ಕೊನೆಯದಾಗಿ, ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ರೆ ನಮ್ಮ ಲಿವರ್ ಮತ್ತು ಹಾರ್ಟ್ ಎರಡೂ ಆರೋಗ್ಯವಾಗಿರುತ್ತೆ. ಈಗ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ಇಷ್ಟೆಲ್ಲ ತಿಳಿದುಕೊಂಡ ನಂತರ ನಿಮ್ಮ ಆರೋಗ್ಯದ ಈ ಹೊಸ ಪಯಣವನ್ನ ಶುರು ಮಾಡೋಕೆ ಈಗಲೇ ನೀವು ಮಾಡಬಹುದಾದ ಒಂದು ಸಣ್ಣ ಆರೋಗ್ಯಕರ ಬದಲಾವಣೆ ಯಾವುದು? ಅದು ಒಂದು ಸಣ್ಣ ನಡಿಗೆ ಇರ್ಬೋದು, ಅಥವಾ ಸಕ್ಕರೆ ಹಾಕಿದ ಕಾಫಿ ಟೀ ಬಿಡೋದಿರ್ಬೋದು. ಆ ಒಂದು ಹೆಜ್ಜೆಯನ್ನು